ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಹೊರಟಿದ್ದೀವಿ. ಸೊ ನಮ್ಮ ಪಾಪುಗೆ ಅಕ್ಷರಾಭ್ಯಾಸ ಫಂಕ್ಷನ್ ಇದೆ ಅಂತ ಹೇಳಿದರು. ಶುಕ್ರವಾರ ಪೂಜೆ ಇತ್ತು, ಹಾಗೆ ಹೊರಟಿದ್ದೀವಿ ಇವಾಗ. ಸೊ ಟೈಮ್ ಆಗಿತ್ತು ಅಂತೇಳಿ ಬೇಗನೆ ರೆಡಿಯಾಗಿ ಈ ಥರ ಹೋಗಿದ್ದೆ. ಮತ್ತು ಫಂಕ್ಷನ್ ನಾವು ಹೋಗೋದ್ರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು, ಪೂಜೆ ಎಲ್ಲ ನಡೀತಾ ಇತ್ತು ಆವಾಗಲೇ. ಸೊ ಇನ್ನು ಹೋಗಿ ಕೂತ್ಕೊಂಡು ಇವಾಗ ಪೂಜೆಗೆ ನಾವು ಭಾಗಿಯಾಗಿದ್ದೀವಿ. ಇನ್ನು ಮಗಳ ಕೈಲಿ ಅಕ್ಷರಾಭ್ಯಾಸ ಯಾವ ಥರ ಮಾಡಬೇಕಂತ ಹೇಳಿ ಬರೆಸ್ತಾಯಿದ್ರು. ಒಂದು ಪ್ಲೇಟಲ್ಲಿ ಅಕ್ಕಿ ಎಲ್ಲ ತೊಗೊಂಡೋಗಿದ್ವಿ. ಅದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಪೂಜೆ ಮಾಡಬೇಕಾಗಿತ್ತು. ಅದು ಮುಗಿದ್ಮೇಲೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಇರುತ್ತೆ, ಅದು ಮುಗಿಸ್ಕೊಳ್ತಾ ಇದ್ವಿ. ನೋಡಿ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇನ್ನು ನನ್ನ ಮಗಳು ಈ ಥರ ಡ್ರೆಸ್ ಹಾಕ್ಕೊಂಬಂದಿದ್ಲು. ಇನ್ನು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆ. ಈ ಥರ ನೋಡಿ, ಅದರೊಳಗಡೆ ಓಂ ಶ್ರೀ ಅಂತ ಇದು ಬರೆಸ್ತಾ ಇರ್ತಾರೆ. ಅವ್ರು ಹೇಳ್ದಂಗೆ ನಾವು ಬರೀಬೇಕಾಗಿತ್ತು. ಅದು ಬರೆದಿದ್ದು ಅಕ್ಷರಾಭ್ಯಾಸ ಮಕ್ಕಳಿಗೆ ಇವತ್ತಿನ ಪೂಜೆದು ಅದು ತಲೆಗೆ ಹೋಗುತ್ತೆ ಚೆನ್ನಾಗಿ ಅಂತ ಮಾಡಿಸ್ತಾ ಇರ್ತಾರೆ. ಇನ್ನು ಬ್ರೇಕ್ಫಾಸ್ಟ್ ಇತ್ತು, ಅವಾಗ ಹೋಗಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊತಾ ಇದ್ವಿ. ಇನ್ನು ಮಕ್ಕಳಿಗಂತೂ ಜ್ಯೂಸು ಅದಿದು ಕೊಟ್ಟರೆ ಎಂಜಾಯ್ ಮಾಡ್ಕೊಂಡು ಕುಡಿತಾಯಿದ್ರು. ಫ್ರೆಂಡ್ಸ್ ಎಲ್ಲ ಪರಿಚಯ ಆಗಿದ್ದರು, ಅವರು ಮಾತಾಡಿಸ್ಕೊಂಡು ಹಾಗೆ ಎಲ್ಲ ಕೂತ್ಕೊಂಡಿದ್ವಿ. ಇನ್ನು ಅದು ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಮತ್ತೆ ಬಂದು ಇವಾಗ ನಾವು ಕೂತ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಡೇ ಫಾದರ್ಸ್ ಡೇ ಇತ್ತು ಅಂತಾನ ಫಾದರ್ಸ್ಗೆಲ್ಲನ ಗೇಮ್ ಸ್ಟಾರ್ಟ್ ಮಾಡಿದರು. ಎಲ್ಲರೂ ಹೋಗಿದ್ರು, ನಮ್ಮ ಮನೆಯವರು ಹೋಗಿದ್ದಾರೆ ನೋಡಿ. ಪಿಂಕ್ ಕಲರ್ ಶರ್ಟ್ ಹಾಕಿರೋದು ನಮ್ಮ ಮನೆಯವರು. ಇನ್ನು ಎಲ್ಲರೂ ಹಾಗೆ ವೀಡಿಯೋ ಮಾಡ್ಕೊತಿದ್ರು, ಯಾರು ಗೇಮಲ್ಲಿ ವಿನ್ ಹಾಕಾರೆ ಅಂತಾನ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ನೋಡ್ತಾಯಿದ್ರು. ಸೊ ಇದು ಒಂದು ಗೇಮ್ ಇತ್ತು. ನೆಕ್ಸ್ಟ್ ಒಂದು ಗೇಮು ತುಂಬಾ ಗೇಮ್ಸ್ ಎಲ್ಲನ ಸ್ಟಾರ್ಟ್ ಮಾಡಿದರು. ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾತ್ರನ ತುಂಬಾ. ಇವಾಗ ಲಾಸ್ಟ್ ಎಂಡಿಂಗ್ ಆಯಿತು. ಇದು ಮುಗಿದಿದ್ದಾದ್ಮೇಲೆ ನೆಕ್ಸ್ಟ್ ಬೇರೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅದು ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ ಇವಾಗ. ಸೊ ಇನ್ನು ನನ್ನ ಮಗಳು ಸೈಲೆಂಟ್ ಆಗಿದ್ಲು, ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ ಅಂತ. ಇನ್ನು ಮಗನೂ ನಿದ್ದೆ ಮಾಡ್ತಾಯಿದ್ದ ಅಷ್ಟರಲ್ಲಿ. ಇನ್ನು ಇದು ಮುಗಿಸ್ಕೊಂಡು ಮತ್ತೆ ಈಚೆ ಬಂದು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನು ವಿಡಿಯೋ ನೆಕ್ಸ್ಟ್ ಡೇಯಿಂದನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಮಕ್ಕಳು ಫೀಲ್ಡಲ್ಲಿ ಆಟ ಆಡ್ತಾವೆ ಅಂತಂದರು. ಸೊ ಆಟ ಆಡೋದಕ್ಕೆಲ್ಲ ಟೈಮ್ ಇರಲಿಲ್ಲ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇನ್ನು ಫಾದರ್ಸ್ ಡೇದು ಕಾರ್ಡ್ ಕೊಟ್ಟಿದ್ರು, ಅದನ್ನು ತಗೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಮಗಳಿಗಂತೂ ಫುಲ್ ಖುಷಿ ಆಗಿತ್ತು. ಇನ್ನು ಫೋಟೋ ಕ್ಲಿಯರೆನ್ಸ್ ಅಷ್ಟು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನಾನಿವಾಗ ಮನೆಗೆ ಬಂದು ಮತ್ತೆ ವಿಡಿಯೋ ಮಾಡ್ತೀನಿ. ಪಾಪ ಒಂದು ಕಡೆ ಆಟ ಆಡೋಕ್ಕೆ ಹೋಗಿದ್ದ. ಸೊ ಹಾಗೆ ಇವಾಗ ಬಂದಿದೆ ನೋಡಿ. ಸೊ ಈ ರೀತಿ ರೆಡಿಯಾಗಿ ಹೋಗಿದೆ. ಇನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಾನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ ಹೊಟ್ಟೆ ಹಸಿವಾಗಿರಲಿಲ್ಲ. ಸೊ ನಿಧಾನಕ್ಕೆ ಅಡುಗೆ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು, ಹೊರಟಿದ್ದೀವಿ. ಸೊ ಫ್ರೆಂಡ್ ಒಂದು ಬ್ಯೂಟಿ ಪಾರ್ಲರ್ ಅಂಗಡಿ ಓಪನ್ ಮಾಡ್ತೀವಿ ಅಂತೇಳಿ ನಮ್ಮ ಏರಿಯಾದಲ್ಲೇ ಅಮೃತಹಳ್ಳಿ ಅಂತ. ಸೊ ಅಲ್ಲೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದರು. ಆ ಫಂಕ್ಷನ್ಗೆ ಅಂತೇಳಿ ಹೋಗಿದ್ವು. ಸೊ ಸಲೂನ್ ಅಂಗಡಿ ಈ ಥರ ಇತ್ತು, ಹೊಸ್ದಾಗಿ ಚೆನ್ನಾಗಿ ಇರೋದು ಕಾಣಿಸ್ತಾ ಇತ್ತು. ನಾನು ಹಾಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇವರು ತುಂಬ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಕ್ಲೋಸ್ ಫ್ರೆಂಡ್ ಇವರು, ರಜನಿ ಅಂತ ಮೇಕವರು. ಯಾರಾದರೂ ಬ್ಯೂಟಿಷಿಯನ್ ಇದ್ದರೆ ನೀವು ಇಲ್ಲಿ ಮೇಕಪ್ ಮಾಡಿಸ್ಕೋಬೋದು, ನಮ್ಮ ಏರಿಯಾದಲ್ಲಿ ನೋಡೋ ಅಂಥ ವೀಡಿಯೋಗಳು. ಸೊ ಇವರೇ ನೋಡಿ, ರಜನಿ ಅಂತ. ಸೊ ಎಲ್ಲ ಮೇಕಪ್ ಮಾಡೋ ಐಟಮ್ಸ್ ಕೂಡ ತೊಗೊಂಬಂದಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇವಾಗ. ಇನ್ನು ಅವರು ಮಧು ಅಕ್ಕ ಅಂತೇಳಿ ಅವ್ರ ಸಿಸ್ಟರು. ಇನ್ನು ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು. ಇನ್ನು ಪೂಜೆ ಎಲ್ಲ ಮುಗ್ದಿತ್ತು, ನಾವು ಆವಾಗ ಅಂತ ಹೋಗಿದ್ವಿ. ಸೊ ಇನ್ನು ನಾನು ಪೂಜೆಗೆಲ್ಲ ಪ್ರಸಾದ ತೊಗೊಂಡು ಇನ್ನು ಫೋಟೋ ತಗೊತಾ ಇದ್ವಿ. ಇನ್ನು ಮಕ್ಕಳು ಒಂದು ಕಡೆ ಆಟ ಆಡ್ತಾಯಿದ್ರು. ಸೊ ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಸಲೂನ್ಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಇಟ್ಟಿದ್ದಾರೆ. ಬೇಕಂತಂದರೆ ನೀವು ಬ್ಯೂಟಿಷಿಯನ್ಗೆ ಹೋಗಿ ಈ ಥರ ರೆಡಿ ಮಾಡ್ಕೊಂಬರ್ಬೋದು. ಅವರು ಹೋಮ್ ಸರ್ವಿಸ್ ಕೂಡ ಇರುತ್ತೆ. ಯಾರಾದರೂ ಬ್ಯಾಂಗ್ಳೂರಲ್ಲಿ ನಮ್ಮ ಏರಿಯಾದಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಹೋಗಿ ಸಲೂನಲ್ಲಿ ಸೊ ಫ್ರೀ ಅಂತ ಏನಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಹೋಗಿ ಭಾಗವಹಿಸ್ಬೋದು. ಇನ್ನು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ನಾವು ಸ್ವಲ್ಪ ಹೊತ್ತಿದ್ದು ಇನ್ನು ಹೊರಗಡೆ ಹೋಗೋಣ ಅಂತೆ, ಮನೆಗೆ ಹೋಗ್ಬೇಕಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇದು ಕೆಲವೊಂದು ಐಟಮ್ಸ್ ಎಲ್ಲ ತಂದಿರೋದು ನೋಡಿ, ಅಲ್ಲೆಲ್ಲ ಆಟ ಆಡ್ತಾಯಿದ್ರು ಮಕ್ಕಳು. ಇನ್ನು ಪ್ರಸಾದ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದರು. ಹಾಗೆ ಇವಾಗ ಗಿಫ್ಟು ಕೊಡ್ತಾಯಿದ್ರು. ನಾವೇನು ಗಿಫ್ಟ್ ತೊಗೊಂಡೋಗ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಸೊ
ಅಮೌಂಟಿಗೆ ಪೂಜೆಗಿಟ್ಟು ಬಂದಿದೆ. ಮತ್ತು ನೋಡಿ ಐಟಮ್ಸ್ ಎಲ್ಲ ಹೇಗಿದೆ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಇತ್ತು. ಇನ್ನು ಊಟ ಎಲ್ಲ ನಡೀತಾ ಇತ್ತು. ನಾನು ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದೆ. ಸ್ವಲ್ಪ ಲೇಟಾಗಿ ಹೋಗಿದ್ವಲ್ವ, ಸ್ವಲ್ಪ ಹಾಗೇ ನಾನು 7:30ಗೆ ಬ್ರೇಕ್ಫಾಸ್ಟ್ ಮಾಡಿದೆ. ಇಲ್ಲಿ 10:30ಗೆ ನಾವು ಫಂಕ್ಷನ್ಗೆ ಹೋಗಿದ್ದು. ಹೊಟ್ಟೆ ಹಸಿವಾಗಿತ್ತು ಅಂತ ಮತ್ತೆ ತಿಂದ್ಕೊಂಡು ಇವಾಗ ಬಂದಿದ್ದು. ಕೆಲವು ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರಿಗೆಲ್ಲ ಮಾತಾಡಿಸ್ತಾಯಿದ್ರು. ನೋಡಿ ಅವ್ರ ರಿಲೇಷನ್ಸು ಮತ್ತು ಫ್ರೆಂಡ್ಸು ಅಲ್ಲಿ ಏನವರು ಸೊ ಇದಕ್ಕೆ ಹೋಗಿದ್ರಲ್ವ ಟ್ರೈನಿಂಗಲ್ಲಿ, ಅಲ್ಲೆಲ್ಲ ಫ್ರೆಂಡ್ಸ್ ಇದ್ದರು. ಅವರೆಲ್ಲ ತುಂಬ ಜನ ಬರ್ತಾಯಿದ್ರು. ಇವರು ಅವರ ರಿಲೇಷನ್ಸು, ಅವರ ಆಂಟಿ ಶೋಭಾ ಆಂಟಿ ಅಂತೇಳಿ ಅವರು ಬರ್ತಾಯಿದ್ರು. ಇನ್ನು ಎಲ್ಲರೂ ಬಂದರು. ಇವ್ರೂ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಪಾರ್ಕಿಗೆ ಹೋಗಿದ್ದಾಗೆಲ್ಲ. ಇವ್ರ ಹಸ್ಬೆಂಡು ವೈಫು ಮತ್ತು ಮಕ್ಕಳು ಇವ್ರ ಜೊತೆಯಲ್ಲೇ ಎಲ್ಲ ಬಂದಿದ್ದಾರೆ. ಇನ್ನು ನನ್ನ ಮಗಳು ಮನೆ ಹತ್ರ ಹೋಗ್ತೀನಿ, ಅವ್ರ ಮನೆ ಹತ್ರ ಆಟ ಆಡ್ತೀವಿ ಅಂತ ಮಕ್ಕಳ ಜೊತೆ ಹೋಗಿದ್ರು ಅವ್ರ ಮನೆ ಹತ್ರ. ನಾವು ಇಲ್ಲೇ ಫಂಕ್ಷನ್ ಮುಗಿಸ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಎಲ್ಲರೂ ಹಾಗೆ ಮಾತಾಡ್ಕೊಂಡು ಕೂತಿದ್ರು ಸ್ವಲ್ಪ ಹೊತ್ತ. ನಾನು 1 ಅವರ್ 2 ಅವರ್ ಇಲ್ಲೇ ಇದ್ದೆ. ನೀವು ಕೂರಿ ಅನ್ನಂಗಿಲ್ಲ, ನಾನು ಕಾಲಿಗೆ ನಮಸ್ಕಾರ ಮಾಡಿ ಅಂದಂಗಾಯ್ತು. ನಿಂತ್ಕೊಂಡು ಚಿನ್ನಿ ಇಲ್ಲಡ ಚಿನ್ನಿ ನೀನು ಪಾಪು ಇಲ್ಲಿ ಎಲ್ಲ ಹೋಗ್ತಿದ್ಯಾ? ನಮ್ಮ ಪಾಪ ಸುಮ್ಮನೆ ಇರ್ತಾ ಇಲ್ಲ, ಒಳಗಡೆ ನೋಡಿ ಹೊರಗಡೆ ಬರ್ತಾ ಇದ್ದಾನೆ. ಮನೆಗೆ ಹೋಗೋ ಥರ ಆ್ಯಕ್ಷನ್ ಮಾಡ್ತಾ ಇದ್ದಾನೆ. బాగుండింది, ఏం ప్రాబ్లం లేదు. 2-3 దినాల మటు ఎలా దానికి డైజెషన్ సరిగ్గా ఆ పాపకి అంతరు మొంటేలే నాయన దారం ఏమి మైమింగ్ చేసినాను అలర్జీ అయిపోతుంది. అది 2 నాళ్ళ కాలుకి పడుతుంది. ತಗೋಶಬ ಈಗ ನಿಮ್ಮ ಮುಂದೆ ಬಿಟ್ಟಿಲ್ಲ ಇವರು ಈತನ ತಿನ್ನಲ್ಲ, ಇರಿ ಅವಳಿಗೆ ತಿನ್ನಿಸ್ಬಿಡ್ತೀನಿ. మొసలు చేసుకోలే టేస్ట్ పబ్లిసిటీ అయితే కొంచెం పెద్దగా చేద్దాం ఇంట్లో అంతా. ఈడే ఉంటే ఎట్లా ఇంకా ಇದನ್ನು ಹಿಂಗೆ ಬರುತ್ತೆ ನನಗಿರಕ್ಕಾಗಲ್ಲ.